ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ನಮ್ಮ ರಾಜ್ಯದಲ್ಲಿ ಅಕ್ರಮ ವಲಸಿಗರ ಸಮಸ್ಯೆ ಇದೆ, ರೈತರ ಸಮಸ್ಯೆ ಇದೆ, ಬೆಲೆ ಏರಿಕೆ ಸಮಸ್ಯೆ ಇದೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಜನರಿಗೆ ಪ್ರಶ್ನೆಗಳಿದಾವೆ. ಆದ್ರೆ ನಮ್ಮ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾತ್ರ ಹಗಲು ರಾತ್ರಿ ಕಾಡ್ತಾ ಇರುವಂತಹ ಒಂದೇ ಒಂದು ಪ್ರಶ್ನೆ, RSS ರಿಜಿಸ್ಟ್ರೇಷನ್. ಯಾವಾಗ RSS ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುತ್ತೆ? 100 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ RSS, 80,000ಕ್ಕೂ ಹೆಚ್ಚು ಶಾಖೆಗಳಿರುವಂತಹ RSS, ಕೋಟ್ಯಾಂತರ ಸ್ವಯಂ ಸೇವಕರಿರುವಂತಹ RSS, ಅದರ ನೋಂದಣಿ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಕಾನೂನು ಗೊತ್ತಿದ್ದು ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಅಥವಾ ರಾಜಕೀಯ ಅಜೆಂಡಾಗೋಸ್ಕರ ಮತ್ತೊಮ್ಮೆ ಬೇರೆ ಯಾವುದು ಸಿಗ್ಲಿಲ್ಲ ಅಂತ RSS ಹೆಸರನ್ನ ಎಳೆದಾಡ್ತಾ ಇದ್ದಾರಾ? ಯಾಕಂದ್ರೆ ಒಂದು ಕಡೆ RSS ಮೇಲೆ ದಾಖಲೆ ಕೇಳ್ತಾ ಕಾನೂನು ಕ್ರಮದ ಬೆದರಿಕೆಯನ್ನು ಹಾಕ್ತಾ ಇರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಮತ್ತೊಂದು ಕಡೆ ನೋಡಿದ್ರೆ ಖರ್ಗೆ ಕುಟುಂಬದ ಮೇಲೆ 100 ಕೋಟಿ ಮೌಲ್ಯದ ಭೂ ಒತ್ತುವರಿ ಆರೋಪ ಕೇಳಿ ಬರ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ RSS ಯಾಕೆ ರಿಜಿಸ್ಟರ್ ಆಗಿಲ್ಲ, ಕಾನೂನು ಏನ್ ಹೇಳುತ್ತೆ, ಪ್ರಿಯಾಂಕ್ ಖರ್ಗೆ ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ತೂಕ ಇದೆಯಾ, ಖರ್ಗೆ ಕುಟುಂಬದ ಮೇಲೆ ಬಂದಿರುವಂತಹ ಭೂ ಭ್ರಷ್ಟಾಚಾರ ಆರೋಪದ ಹಿಂದೆ ಏನಿದೆ, ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ವೀಕ್ಷಕರ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೋಂದಣಿಯ ಬಗ್ಗೆ ಕೂಡಲೇ ಲೆಕ್ಕವನ್ನ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಅದಕ್ಕೆ ಸಂಬಂಧಪಟ್ಟಿರುವಂತಹ ದಾಖಲೆಯನ್ನ ಸಲ್ಲಿಸದೆ ಇದ್ರೆ ಸಂಘದ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳುತ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಅವರಿಗೆ ವಿವರಗಳನ್ನು ಕೊಡಿ ಅಂತ ಕೇಳಿ ಪತ್ರವನ್ನ ಬರೆದು 1 ವಾರ ಆಗಿಬಿಟ್ಟಿದೆ. ಅವರು 100 ವರ್ಷಗಳ ಇತಿಹಾಸ ಹೊಂದಿರುವಂತಹ ದೇಶಭಕ್ತರು. ಅವರು ಎಲ್ಲೋ ದಾಖಲೆಗಳನ್ನು ಇಟ್ಟಿರಬೇಕು, ಅದು ನಾಗ್ಪುರದಲ್ಲಿ, ಬೆಂಗಳೂರಿನ ಕೇಶವ ಶಿಲ್ಪದಲ್ಲಿ ಅಥವಾ ಸರಸಂಘ ಚಾಲಕವರ ಮನೆಯಲ್ಲಿ ಇರಬಹುದು. ಅದನ್ನ ಹುಡುಕೋದಕ್ಕೆ ಅವರಿಗೆ ಸಮಯ ಬೇಕಲ್ವಾ ಅಂತ ಟಾಂಟ್ ಕೊಡ್ತಾರೆ. ಮತ್ತೊಂದು ಕಡೆ ಜಾರಕಿಹೊಳಿ ಸಂಬಂಧಿಯ ಮನೆ ಮೇಲೆ ಇಡಿ ದಾಳಿ ಆಗಿದ್ರ ಬಗ್ಗೆ ಮಾತಾಡ್ತಾ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ಕೇಂದ್ರ ಸರ್ಕಾರ ರಾಜಕೀಯ ಮಾಡೋದಕ್ಕೆ ಅಂತಾನೆ ಇಡಿ ಐಟಿಯನ್ನ ತಮ್ಮ ವಿರೋಧಿಗಳ ಮೇಲೆ ಚೂ ಬಿಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ನಾನೀಗ RSS ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ನನ್ನ ಮೇಲೂ ಇಡಿ ದಾಳಿ ಆಗಬಹುದು. ಯಾಕೆ ಈ ಮಾತನ್ನ ಹೇಳಿದ್ರು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಬಟ್ ನಾನು ಈ ಹಿಂದಿನ ಕಾರ್ಯಕ್ರಮಗಳಲ್ಲೂ ಹೇಳಿದ್ದೆ, ಮೋದಿಜಿ ಏನು ಮಾಡಿದ್ರೂ ತಪ್ಪು, ಏನು ಮಾಡದೇ ಇದ್ರೂ ತಪ್ಪು, ಯಾರು ಏನೇ ಮಾಡಲಿ ಕೊನೆಗೆ ಅವೆಲ್ಲವೂ ಕೂಡ ಮೋದಿಜಿ ತಲೆಗೆ ಬಂದು ನಿಲ್ಲತ್ತೆ. ಭ್ರಷ್ಟಾಚಾರಿಗಳ ಹೆಡೆಮುರಿ ಕಟ್ಟಬೇಕು ಅಂತ ಹೇಳೋರು ಇವರೇ. ಆಮೇಲೆ ಭ್ರಷ್ಟಾಚಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಂಡ್ರೆ ನೋಡಿದ್ರಾ ಎಲ್ಲ ಮೋದಿಜಿ ಕೈಯಲ್ಲಿ, ಮೋದಿಜಿ ಹೇಳ್ದ ಹಾಗೆ ಇವರ ಆಟ ಅಂತ ಬೇರೆನೇ ರಾಗ ಇವರದ್ದು. ಏನ್ ಮಾಡೋಣ ವೀಕ್ಷಕರೇ, RSS ರಿಜಿಸ್ಟ್ರೇಷನ್ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ಮತ್ತೆ ಹೇಳೋಣ. ಇವತ್ತು RSS 100 ವರ್ಷಗಳನ್ನು ಪೂರೈಕೆ ಮಾಡಿದೆ, 80,000ಕ್ಕೂ ಹೆಚ್ಚು ಶಾಖೆಗಳಿದ್ದಾವೆ, ಕೋಟ್ಯಾಂತರ ಸ್ವಯಂ ಸೇವಕರಿದ್ದಾರೆ. ಹೀಗಿರುವಾಗ್ಲೂ ಯಾಕೆ RSS ಇನ್ನೂ ನೋಂದಾಯಿತ ಸಂಸ್ಥೆ ಅಲ್ಲ? ಈ ಪ್ರಶ್ನೆಯನ್ನು ಇವತ್ತು ಪ್ರಿಯಾಂಕ್ ಖರ್ಗೆ ಆದಿಯಾಗಿ ವಿರೋಧ ಪಕ್ಷಗಳು, ಅವರ ಬೆಂಬಲಿಗರು ಕೇಳ್ತಾ ಇರುವಂಥದ್ದು. ಓಕೆ, ಅದರ ಜೊತೆಗೆ ನಾವು ಕೇಳೋಣ, ರಿಜಿಸ್ಟ್ರೇಷನ್ ಇಲ್ಲದೆ RSS ನಡೀತಾ ಇರುವಂಥದ್ದು ಕಾನೂನು ಬಾಹಿರಾನ? ಪ್ರಿಯಾಂಕ್ ಖರ್ಗೆ ಅವರೇ, ಭಾರತದಲ್ಲಿ ಯಾವುದೇ ಸಂಘಟನೆ ಆಗ್ಲಿ ಇವತ್ತು RSS ಇಂದ ಹಿಡಿದು ಪ್ರತಿಯೊಂದು ಕೂಡ ರಿಜಿಸ್ಟ್ರೇಷನ್ ಮಾಡಿಸುವಂಥದ್ದು ಕಾನೂನಿನ ಪ್ರಕಾರ ಕಡ್ಡಾಯನ? ನಾವು ಕಾನೂನಿನ ಪ್ರಕಾರನೇ ಮಾತಾಡಬೇಕಪ್ಪ. ಕಾನೂನಿನ ಪ್ರಕಾರ ಕಡ್ಡಾಯನ? ರಿಜಿಸ್ಟ್ರೇಷನ್ ಇಲ್ಲದೆ RSS ಇಷ್ಟು ವರ್ಷಗಳಿಂದ ಬ್ಯಾಂಕ್ ಅಕೌಂಟ್, ಜಮೀನು, ದೇಣಿಗೆ ಇವೆಲ್ಲವನ್ನ ನಿರ್ವಹಿಸ್ತಾ ಇರುವಂಥದ್ದ? ಟ್ಯಾಕ್ಸ್ ಅಧಿಕಾರಿಗಳು ಕೋರ್ಟ್ ಇಲ್ಲಿವರೆಗೂ RSS ನ ಕಾನೂನುಬದ್ಧ ಸ್ಥಾನಮಾನದ ಬಗ್ಗೆ ಪ್ರಶ್ನೆ ಮಾಡಿಲ್ವಾ? ಇವೆಲ್ಲದಕ್ಕೂ ಉತ್ತರ ಸಿಕ್ಕಿಲ್ವಾ ಪ್ರಿಯಾಂಕ್ ಖರ್ಗೆ ಅವರೇ? ಇಲ್ಲಿವರೆಗೂ ಸಿಕ್ಕಿಲ್ವಾ? ಭಾರತದಲ್ಲಿ ಪ್ರತಿಯೊಂದು ಸಂಘಟನೆ ಕೂಡ ಕಡ್ಡಾಯವಾಗಿ ರಿಜಿಸ್ಟರ್ ಆಗಿರಬೇಕಾ ಅಂತ ಕೇಳಿದ್ರೆ ಪ್ರಿಯಾಂಕ್ ಖರ್ಗೆ ಅವರೇ ಅದಕ್ಕೆ ಉತ್ತರ ಇಲ್ಲ. ಭಾರತದಲ್ಲಿ ಯಾವುದೇ ಕಾನೂನಾಗ್ಲಿ ಪ್ರತಿ ನಾಗರಿಕರ ಸಂಘಟನೆ, ಪ್ರತಿ ಗುಂಪು, ಪ್ರತಿ ಅಸೋಸಿಯೇಷನ್
ಕಡ್ಡಾಯವಾಗಿ ರಿಜಿಸ್ಟರ್ ಆಗಿರಲೇಬೇಕು ಅಂತ ಹೇಳಲ್ಲ. ಯಾವುದಾದ್ರೂ ಸಂಘಟನೆಗೆ ಸರ್ಕಾರದಿಂದ ವಿಶೇಷ ಸೌಲಭ್ಯ ಬೇಕು ಅಂತ ಇದ್ರೆ ಅಥವಾ ಸರ್ಕಾರದ ಹಕ್ಕುಗಳು ಬೇಕು ಅಂತ ಇದ್ರೆ ಮಾತ್ರ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಇಲ್ಲ ಅಂತ ಅಂದ್ರೆ ಬಾಡಿ ಆಫ್ ಇಂಡಿವಿಜುವಲ್ಸ್ ರೂಪದಲ್ಲಿ ತಮ್ಮ ಕೆಲಸವನ್ನ ತಾವು ಮಾಡುವಂತ ಹಕ್ಕು ಕಾನೂನು ಕೊಟ್ಟಿದೆ. ಹಾಗಾದ್ರೆ ಪ್ರಿಯಾಂಕ ಖರ್ಗೆ ಅವರು ಕಾನೂನಿಗಿಂತ ಮೇಲಾಗಬಿಟ್ರಾ? ಇದು ತಪ್ಪಲ್ವಾ ಪ್ರಿಯಾಂಕ್ ಖರ್ಗೆ ಅವರೇ? 1925ರಲ್ಲಿ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅವರು RSS ಅನ್ನ ಒಂದು ಸಂಸ್ಥೆ ಅಂತಲೂ ಒಂದು ಸಾಮಾಜಿಕ ಚಳುವಳಿ ಹಾಗೆ ಆರಂಭ ಮಾಡ್ತಾರೆ. ಬ್ರಿಟಿಷರ ಕಾಲದಿಂದಾನೇ ಕಾರ್ಯನಿರ್ವಹಿಸ್ತಾ ಇದೆ RSS. ಅವತ್ತೇ ಯಾರಿಗೂ ಸಮಸ್ಯೆ ಆಗಲಿಲ್ಲ. ಅದಾದ ನಂತರ ಬಂದಿಲ್ವಾ ಕಾಂಗ್ರೆಸ್? 60ರಿಂದ 20 ವರ್ಷಗಳ ಕಾಲ ಆಳ್ಲಿಲ್ವಾ? ಅವತ್ತು ಕೇಳಬೇಕಿತ್ತಲ್ವಾ ಕಾಂಗ್ರೆಸ್ ರಿಜಿಸ್ಟ್ರೇಷನ್ ಅಂತ. RSS ಅನ್ನ ಬ್ಯಾನ್ ಮಾಡೋದಕ್ಕೆ ಹೋದಂಥವ್ರು ಇನ್ನು ನೋಂದಣಿ ವಿಚಾರದಲ್ಲಿ ಬಿಡ್ತಾ ಇದ್ರಾ? ಇಲ್ಲ. ಬಟ್ ಅವ್ರಿಗೆ ಗೊತ್ತಿತ್ತು ಕಾನೂನು ಏನಿದೆ ಎಲ್ಲ ಗೊತ್ತಿತ್ತು, ಅದಕ್ಕೆ ಸುಮ್ಮನಿದ್ರು. ಬಟ್ ಇವತ್ತು ಪ್ರಿಯಾಂಕ್ ಖರ್ಗೆ ಅವರದ್ದು ಏನ್ ಸ್ಪೆಷಲ್ ಅಂತ ಅರ್ಥ ಆಗ್ತಾ ಇಲ್ಲ. ಇಷ್ಟು ವರ್ಷಗಳಲ್ಲಿ ಇಲ್ಲದಂತಹ ಸಮಸ್ಯೆ. ಆಮೇಲೆ RSSಗೆ ನಿಮಗೆ ಜಾಯಿನ್ ಆಗೋದಕ್ಕೆ ಇಲ್ಲಿ ಕೋಟಿ ಸುರಿಯುವಂತ ಅವಶ್ಯಕತೆ ಇರಲ್ಲ. ಅಲ್ಲಿ ಸದಸ್ಯತ್ವ ಫಾರ್ಮ್ ಇರಲ್ಲ, ಫೀಸ್ ಇರಲ್ಲ, ಮೆಂಬರ್ಶಿಪ್ ಕಾರ್ಡ್ ಇರಲ್ಲ. ಯಾವುದೇ ವ್ಯಕ್ತಿ ಸಂಘದ ಶಾಖೆಗೆ ಹೋಗಿ ಭಾಗವಹಿಸಿದ್ರೆ ಆತ ಸ್ವಯಂ ಸೇವಕಾನೇ. ಅಲ್ಲಿ ಆತನಿಗೆ ಮುಖ್ಯ ಯಾವುದು? ದೇಶಭಕ್ತಿ ಮುಖ್ಯ. ಪ್ರಿಯಾಂಕ್ ಖರ್ಗೆ ಅವರೇ, RSSಗೆ ಜಾಯಿನ್ ಆಗೋದಕ್ಕೆ ಏನ್ ಮುಖ್ಯ ಹೇಳಿ? ದೇಶಭಕ್ತಿ ಮುಖ್ಯ. ಆಮೇಲೆ RSSಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಶಾಲೆಗಳಾಗಿರಬಹುದು, ಕಾಲೇಜುಗಳಾಗಿರಬಹುದು, ಆಶ್ರಮಗಳಾಗಿರಬಹುದು, ಆಸ್ಪತ್ರೆಗಳಾಗಿರಬಹುದು, ಪ್ರಕಾಶನ ಆಗಿರಬಹುದು, ಪ್ರಾಪರ್ಟಿ ಆಗಿರಬಹುದು, ಸೇವಾ ಸಂಸ್ಥೆಗಳಾಗಿರಬಹುದು, ಇವೆಲ್ಲವೂ ಕಾನೂನಿನ ಪ್ರಕಾರ ನೋಂದಾಯಿತ ಆಗಿದೆ. ಇಟ್ ಈಸ್ ರಿಜಿಸ್ಟರ್ಡ್. ಮೂಲ RSS ಸ್ವಯಂ ಸೇವಕ ಸಂಘಟನೆ. ಅದು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಕಟ್ಟಿರುವಂತಹ NGO ಅಲ್ಲ ಪ್ರಿಯಾಂಕ್ ಖರ್ಗೆ ಅವರೇ. ಹಾಗಾಗಿ RSS ಕಡೆಗೆ ಬೆರಳು ತೋರಿಸೋ ಮೊದಲು ಕಾನೂನು ಏನ್ ಹೇಳಿದೆ ಅಂತ ಗೊತ್ತಿರಬೇಕಲ್ವಾ? ಅದಕ್ಕೂ ಮಿಗಿಲಾಗಿ ಅಕ್ರಮವಾಗಿ ಬೇರೆ ಏನೇನೋ ನಡೀತಾ ಇದೆಯಲ್ವಾ, ಅದರ ಕಡೆಗೆ ಯಾಕೆ ಒಂದು ಬಾರಿನೂ ತಿರುಗಿ ನೋಡಲ್ಲ? RSS ತರಾನೆ ಬೇರೆ ಯಾವುದಕ್ಕೂ ಯಾಕೆ ಇಂಪಾರ್ಟೆನ್ಸ್ ಅನ್ನ ಕೊಡಲ್ಲ? ಯಾಕೆ ವೋಟ್ ಬ್ಯಾಂಕಿಗೆ ಏನಾದರೂ ಸಮಸ್ಯೆ ಆಗುತ್ತೆ ಅಂತಾನ ಆ ಕಡೆಗೆ ಹೋದ್ರೆ, ಆ ವಿಚಾರಗಳನ್ನ ಮಾತಾಡಿದ್ರೆ, ಕೆದಕಿದ್ರೆ? ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅಂತ ಹೇಳ್ತಾರೆ. ಅದರ ಬಗ್ಗೆ ಒಂದು ದಿನಾನು ತಲೆ ಕೆಡಿಸ್ಕೊಂಡಿದ್ದು ನೋಡಿಲ್ಲಪ್ಪ ನಾವು ಪ್ರಿಯಾಂಕ್ ಖರ್ಗೆ ಅವರು. ಅದಕ್ಕೆ ಪ್ರತಾಪ್ ಸಿಂಹ ಹೇಳ್ತಾರೆ, ಪ್ರತಿದಿನ RSS ದೂಷಣೆ ಮಾಡುವಂತಹ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾಗಿಬಿಟ್ಟಿದ್ದಾರೆ. ನಮ್ಮ ಕರ್ನಾಟಕ, ಕೇರಳ, ತೆಲಂಗಾಣ ಈ ರಾಜ್ಯಗಳಿಗೆ ದೊಡ್ಡ ಮಟ್ಟದಲ್ಲಿ ಪಶ್ಚಿಮ ಬಂಗಾಳದಿಂದ ಏನಲ್ಲಿಂದ ಹೊರಗೆ ಹಾಕ್ತಾ ಇದ್ದಾರಲ್ವಾ, ಆ ಅಕ್ರಮ ವಲಸಿಗರು ಈಗ ಈ ಕಡೆಗೆ ಬರ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಮೈಸೂರಿಗೆ ದಂಡಾಗಿ ಅಕ್ರಮ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ. ಕಳೆದ 1 ತಿಂಗಳಿಂದ ಇದರ ಬಗ್ಗೆ ಮಾಹಿತಿ ಇದೆ, ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳಿದಾವೆ. ಇಷ್ಟೆಲ್ಲ ಘಟನೆ ನಡೀತಾ ಇದ್ದ ಮೇಲೂ ಕೂಡ ಗೃಹ ಸಚಿವರು ಮಾತ್ರ RSS ರಿಜಿಸ್ಟ್ರೇಷನ್ ಆಗಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾತ್ರ ಕೇಳ್ತಾ ಇದ್ದಾರೆ. ಸುವೇಂದು ಅಧಿಕಾರಿ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದ ಮರುಕ್ಷಣದಿಂದಲೇ ಅಲ್ಲಿರುವಂತಹ ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲಿ ತಮಗೆ ಸುರಕ್ಷಿತವಾದಂಥ ನೆಲೆ ಸಿಗುತ್ತೆ ಅಂತ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಅಲ್ಲಿಂದ ಕಾಲು ತೆಗಿಲಿಕ್ಕೆ ಪ್ರಾರಂಭ ಮಾಡಿದರು. ಅವರಿಗೆ ಕಾಣಿಸ್ತಾ ಇರೋದು ಸಿದ್ದರಾಮಯ್ಯ ಇಲ್ಲದೇ ಇದ್ರೇನಂತೆ ನಮ್ಮನ್ನು ಬ್ರದರ್ಸ್ ಅಂತ ಕಾಣುವಂತಹ, ಆ ರೀತಿ ನಮ್ಮನ್ನು ಟ್ರೀಟ್ ಮಾಡುವಂತಹ DK ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಸದಾ RSSನ ದೂಷಣೆ ಮಾಡೋದನ್ನೇ ನಿತ್ಯ ಕಾಯಕ ಮಾಡಿಕೊಂಡಿರುವಂತಹ ಪ್ರಿಯಾಂಕ ಗೃಹ ಸಚಿವರಾಗಿದ್ದಾರೆ.
ಹಾಗಾಗಿ ನಮಗೆ ಇದು ಒಂದು ಸುರಕ್ಷಿತ ನೆಲೆ ಕರ್ನಾಟಕ ಅಂತ ಅವರಿಗೆ ಮನಗಂಡಿದ್ದಾರೆ. ದಕ್ಷಿಣ ಭಾರತದಲ್ಲಿರುವಂತಹ 3 ಕಾಂಗ್ರೆಸ್ ರಾಜ್ಯಗಳು ಕರ್ನಾಟಕ, ಕೇರಳ ಮತ್ತು ತೆಲಂಗಾಣ ಈ ಭಾಗಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪಶ್ಚಿಮ ಬಂಗಾಳದಿಂದ ಕಾಲ್ಕಿತ್ತವರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಮೈಸೂರಿಗೆ, ನಮ್ಮ ರೈಲ್ವೆ ಸ್ಟೇಷನ್ಗೆ ದಂಡಾಗಿ ಹಿಂಡಾಗಿ ಅಕ್ರಮ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ ಅನ್ನೋದು ಕಳೆದ 1 ತಿಂಗಳಿಂದಲೇ ಮಾಹಿತಿ ಇದೆ. ಅದ್ರ ಬಗ್ಗೆ ವಿಡಿಯೋಗಳು ಬಂದಿದ್ದಾವೆ. ಇನ್ಫ್ಲೂಯೆನ್ಸರ್ಸ್ಗಳು ಹಾಕಿದ್ದಾರೆ. ಭಾಳಷ್ಟು ಜನ ನಾಗರಿಕರು ವಿಡಿಯೋ ಮಾಡಿ ಹಾಕಿದ್ದಾರೆ. ನಾಗರಿಕರ ಅಡ್ಡಗಟ್ಟಿ ಕೇಳಿದ್ದಾರೆ. ಈ ಎಲ್ಲ ಘಟನೆ ನಡೀತಾ ಇದ್ರು ಕೂಡ ಗೃಹ ಸಚಿವರು ಮಾತ್ರ ಬರೀ RSS ಅನ್ನ ಪ್ರತಿನಿತ್ಯ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಾ ಇಲ್ವಾ ಅಂತ ಕೇಳೋದನ್ನೇ ಮಾಡ್ತಾ ಇದ್ದಾರೆ. RSS ಸಿದ್ಧಾರ್ಥ ವಿಹಾರ ಟ್ರಸ್ಟ್ KIADB ಜಾಗವನ್ನ ಹೊಡೆಯುವಂತ ಉದ್ದೇಶದಿಂದ ಸ್ಥಾಪನೆ ಆಗಿರುವಂತ ಸಂಸ್ಥೆ ಅಲ್ಲ. 6 ಎಕರೆ KIADB ಜಮೀನು ಹೊಡಿಬೇಕು ಅಂತಂದ್ರೆ ಅಂತಹ ಸಂಸ್ಥೆಗಳು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ, ದಾಖಲೆಗಳ ಮೂಲಕ ಭೂಮಿಯನ್ನ ಪಡ್ಕೊಳ್ಬೇಕಾಗತ್ತೆ. ಆದರೆ RSS ಸಮಾಜ ಸೇವೆಗೆ ಅಂತ ಇರುವಂತಹ ಸಂಘಟನೆ, ಆ ಸಂಘಟನೆನ ಇವತ್ತು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ಬಿಟ್ರೆ ಗೃಹ ಮಂತ್ರಿಗಳು ನಮ್ಮ ಆಂತರಿಕ ಸುರಕ್ಷತೆಯ ಬಗ್ಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಅದಕ್ಕೆ ಅಕ್ರಮ ವಲಸಿಗರು ಇವತ್ತು ಮೈಸೂರು ಕಡೆಗೆ ಬರ್ತಾ ಇರುವಂಥದ್ದು. ಅಂಥವರ ವಿರುದ್ಧ ಕ್ರಮವನ್ನ ಯಾಕೆ ಕೈಗೊಳ್ತಾ ಇಲ್ಲ ಅಂತ ಪ್ರತಾಪ್ ಸಿಂಹ ಅವರು ಪ್ರಿಯಾಂಕ್ ಖರ್ಗೆ ಅವರನ್ನ ಪ್ರಶ್ನೆ ಮಾಡ್ತಾರೆ, ಖಂಡಿಸ್ತಾರೆ. RSS ಅನ್ನೋದು ಯಾವುದೋ ಸಿದ್ಧಾರ್ಥ ಬುದ್ಧ ಟ್ರಸ್ಟ್ ಮಾಡಿಕೊಂಡು KIADB ಜಾಗ ಹೊಡೆಯುವಂಥ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಆಗಿರುವಂಥ ಸಂಸ್ಥೆ ಅಲ್ಲ. ಅದಕ್ಕೆ ರಿಜಿಸ್ಟ್ರೇಷನ್ ಬೇಕಾಗುತ್ತೆ. 6 ಎಕರೆ KIADB ಜಮೀನು ಹೊಡಿಬೇಕು ಅಂದರೆ ಅಂಥ ಸಂಸ್ಥೆಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡು ಸುಳ್ಳು ದಾಖಲೆಗಳನ್ನು ಕೊಟ್ಕೊಂಡು ಭೂಮಿಯನ್ನು ಪಡ್ಕೊಳ್ತಾರೆ. ಆದರೆ RSS ಇರೋದು ಸಮಾಜ ನಿರ್ಮಾಣಕ್ಕೆ ಬಂದಿರುವಂಥ ಸಂಸ್ಥೆ. ಆ ಸಂಸ್ಥೆಯನ್ನು ಟಾರ್ಗೆಟ್ ಮಾಡ್ಕೊಂಡು ಹೇಳುವಂಥ ಕೆಲಸ ಬಿಟ್ಟರೆ ಅವರು ಗೃಹ ಸಚಿವರಾದ ನಂತರ ಆಂತರಿಕ ಸುರಕ್ಷತೆ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಹಾಗಾಗಿ ನಿರಾತಂಕವಾಗಿ ಮೈಸೂರಿಗೆ ಅಕ್ರಮ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡಿದ್ರೆ RSS ವಿಚಾರದಲ್ಲಿ ಪ್ರತಿದಿನ ಮಾತಾಡ್ತಾ ಇರುವಂತಹ ಪ್ರಿಯಾಂಕ್ ಖರ್ಗೆ, ಅದೇ ರೀತಿ ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಈಗ ಬಿಜೆಪಿ ರಾಷ್ಟ್ರೀಯ ವಕ್ತಾರಾದಂತಹ ಪ್ರದೀಪ್ ಭಂಡಾರಿ ಖರ್ಗೆ ಕುಟುಂಬದ ವಿರುದ್ಧ ನೇರವಾಗಿ ಭೂ ಒತ್ತುವರಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅವರ ಪ್ರಕಾರ ಖರ್ಗೆ ಕುಟುಂಬ ತಮ್ಮ ರಾಜಕೀಯ ಪ್ರಭಾವವನ್ನ ಬಳಸಿಕೊಂಡು ಬಡವರು, ರೈತರು, ಸಾರ್ವಜನಿಕರಿಗೆ ಸೇರಬೇಕಾಗಿದ್ದಂತಹ ಭೂಮಿಯನ್ನ ತಮ್ಮ ಖಾಸಗಿ ಟ್ರಸ್ಟ್ ಪರವಾಗಿ ವರ್ಗಾಯಿಸಿಕೊಂಡಿದ್ದಾರೆ. ಅವರ ಗಂಭೀರ ಆರೋಪ ಇದು. ಅಷ್ಟೇ ಅಲ್ಲ, ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಸಂಬಂಧಪಟ್ಟಿರುವಂತಹ ಮೊದಲ ಭೂ ಕಬಳಿಕೆ ಪ್ರಕರಣ 2024ರಲ್ಲಿ ನಡೀತು. ಆ ಸಮಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಅಧ್ಯಕ್ಷರು, ಪ್ರಿಯಾಂಕ್ ಖರ್ಗೆ ಸಚಿವರು. ಈಗ ಪ್ರಶ್ನೆ ಏನು ಅಂತಂದ್ರೆ KIADB ಈ ಟ್ರಸ್ಟ್ಗೆ 5 ಎಕರೆ ಭೂಮಿ ಮಂಜೂರು ಮಾಡಿದ್ದು ಯಾಕೆ? ಆ 5 ಎಕರೆ ಭೂಮಿಯ ಮಾರುಕಟ್ಟೆ ಮೌಲ್ಯನೇ 100 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಮತ್ತೊಂದು ಸ್ಫೋಟಕ ಆರೋಪ, ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಏರೋಸ್ಪೇಸ್ ಕ್ಷೇತ್ರದಲ್ಲಿ ಯಾವುದೇ ಅನುಭವ ಇಲ್ಲ, ಏರೋಸ್ಪೇಸ್ ಅಥವಾ ಡಿಫೆನ್ಸ್ ಕ್ಷೇತ್ರದಲ್ಲಿ ಯಾವುದೇ ಸಂಶೋಧನೆ ಅಥವಾ ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ. ಹಾಗಿದ್ದ ಮೇಲೆ ಯಾವುದೇ ಅನುಭವ ಇಲ್ಲ, ಯಾವುದೇ ಹಿನ್ನೆಲೆ ಇಲ್ಲ, ಆದರೂ ಕೂಡ 100 ಕೋಟಿ ಮೌಲ್ಯದ 5 ಎಕರೆ ಭೂಮಿ ಹೆಂಗ ಸಿಕ್ತು? ಇದು ಪ್ರಭಾವದ ಆಟನ, ಅಧಿಕಾರದ ದುರುಪಯೋಗನ, ಅಥವಾ ಇದಕ್ಕೂ ಉತ್ತರ ಇಲ್ವಾ? ಇದು ಪ್ರದೀಪ್ ಭಂಡಾರಿ ಅವರು ನೇರವಾಗಿ ಕೇಳ್ತಾ ಇರುವಂತಹ ಪ್ರಶ್ನೆ ಇವತ್ತು. ಅಷ್ಟೆಲ್ಲ ಅವರು ಸವಾಲು ಕೂಡ ಹಾಕ್ತಾರೆ. 24 ಗಂಟೆ ಒಳಗೆ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಪ್ರಿಯಾಂಕ್ ಖರ್ಗೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಮೂಲಕ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಈ ಭೂ ಭ್ರಷ್ಟಾಚಾರ ಆರೋಪಕ್ಕೆ ಉತ್ತರವನ್ನ ಕೊಡಬೇಕು. ಉತ್ತರ ಕೊಡದೆ ಹೋದ್ರೆ ತಪ್ಪನ್ನ ಒಪ್ಪಿಕೊಂಡ ಹಾಗೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಗೊತ್ತಿಲ್ಲ ಇದಕ್ಕೆ ಏನು ಉತ್ತರ ಬರುತ್ತೆ ಅಂತ.
ಆರೋಪ ಅಂತೂ ಮಾಡ್ತಾ ಇದ್ದಾರೆ. ವೀಕ್ಷಕರ, RSS ನೋಂದಣಿ ಆಗ್ಲಿಲ್ಲ ಅಂತ ಆ ವಿಚಾರವನ್ನ ಹಿಡ್ಕೊಂಡು ರಾಜಕೀಯ ಮಾಡೋದು ಸುಲಭ. ಆದ್ರೆ ಕಾನೂನು ಏನ್ ಹೇಳುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಲ್ವಾ? ಪ್ರತಿ ಸಂಘಟನೆ ಕೂಡ ಕಡ್ಡಾಯವಾಗಿ ರಿಜಿಸ್ಟರ್ ಆಗಿರಲೇಬೇಕು ಅನ್ನುವಂಥ ನಿಯಮ ಇಲ್ಲ ಕಾನೂನು ಪ್ರಕಾರ ನೋಡಿದ್ರೆ. RSSಗೆ ಸಂಬಂಧಪಟ್ಟಿರುವಂಥ ಪ್ರತಿ ಒಂದು ಸಂಸ್ಥೆಗಳು, ಶಾಲಾ ಕಾಲೇಜು, ಆಸ್ಪತ್ರೆ, ಟ್ರಸ್ಟು ಎಲ್ಲವೂ ಕೂಡ ಕಾನೂನುಬದ್ಧವಾಗಿ ರಿಜಿಸ್ಟರ್ ಆಗಿದೆಯಲ್ವಾ? ಹೀಗಿರುವಾಗ ನಿಜವಾಗ್ಲೂ ಕಾನೂನಿನ ಬಗ್ಗೆ ಇವರು ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ರೆ, ಅಷ್ಟೊಂದು ಚಿಂತೆ ಇದ್ರೆ, ಪ್ರಿಯಾಂಕ ಖರ್ಗೆ ಅವರು ಮೊದಲು ಜನರ ಸುರಕ್ಷತೆ, ಅಕ್ರಮ ಬಾಂಗ್ಲಾ ವಲಸಿಗರು, ರಾಜ್ಯದ ಕಾನೂನು ಸುವ್ಯವಸ್ಥೆ, ಭ್ರಷ್ಟಾಚಾರ ಆರೋಪ, ಇವುಗಳ ಬಗ್ಗೆ ಗಮನವನ್ನ ಕೊಡಬೇಕು. ಮೊದಲು ಪ್ರತಿದಿನ RSS ಈ ರೀತಿ ಕೂಗೋದ್ರಿಂದ ನಮ್ಮ ರಾಜ್ಯದ ಜನರ ಸಮಸ್ಯೆನೂ ದೂರ ಆಗಲ್ಲ. ಕಾಂಗ್ರೆಸ್ ಈ 3.5 ವರ್ಷದಲ್ಲಿ ಏನ್ ಕೆಟ್ಟ ಆಡಳಿತವನ್ನ ಕೊಟ್ಟಿದ್ಯಲ್ವಾ, ಅದೂ ಚೇಂಜ್ ಆಗಲ್ಲ. ಬೇರೆ ಬೇರೆ ಸ್ಕ್ಯಾಮ್ಗಳಾಗಿದೆಯಲ್ವಾ, ಜನರಿಗೆ ಅದು ಗೊತ್ತಾಗಿದೆಯಲ್ವಾ, ಅದನ್ನು ಮುಚ್ಚಿ ಹಾಕೋದಕ್ಕೂ ಆಗಲ್ಲ. ನಿಮ್ಮ ತಪ್ಪುಗಳು ಏನು ಮರೆಯಾಗಲ್ಲ. ಹಾಗಾಗಿ ಇದೊಂದು ವ್ಯರ್ಥ ಪ್ರಯತ್ನದ ಥರ ಕಾಣಿಸ್ತಾ ಇದೆ. ನೋಡೋಣ ಮುಂದೆ ಏನಾಗತ್ತೆ ಅಂತ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.